ನಮಸ್ತೆ ಸ್ನೇಹಿತರೆ. ಹಿರಣ್ಯಕಶಿಪು, ಕಶ್ಯಪ ಮತ್ತು ದಿತಿ ಗರ್ಭ ಸಂಜಾತ ಅವರ ಮಗ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅವರು ಬಹಳ ತಮ್ಮ ಬುದ್ಧಿಯಲ್ಲಿ ಅಂದರೆ ಭಗವಂತನ ಹತ್ರ ಶಾಪನ ತಗೊಂಡು ತಾವು ಶತ್ರುಗಳಾಗಿ ವಾಪಸ್ಸು ನಿನ್ನನ್ನೇ ನಾವು ಸೇರ್ತೀವಿ, ನಿನ್ನ ವಿಷ್ಣು ಸಾಯುಜ್ಯವನ್ನೇ ಸೇರ್ತೀವಿ ಅಂತೇಳಿ ಅವರು ಈ ಜನ್ಮವನ್ನು ತಾಳ್ತಾರೆ. ಅವನು ಹಿರಣ್ಯಕಶಿಪು ತಪಸ್ಸು ಮಾಡಿ ಒಂದು ವರ ತಗೋತಾನೆ ಬ್ರಹ್ಮನಿಂದ. ದೀರ್ಘಕಾಲವಾದಂಥ ಕಠಿಣವಾದಂಥ ತಪಸ್ಸು ಮಾಡಿ ವರ ಕೇಳುವಾಗ ಅವನ ಬುದ್ಧಿ ಏನು ಮಾಡುತ್ತೆ, ಅವನ ಅಲ್ಪ ಬುದ್ಧಿ, ಮನುಷ್ಯ ಬುದ್ಧಿ ಹೇಳ್ತೀವಲ್ಲ ಈಗ ನಾವು, ಅದೇನು ಮಾಡುತ್ತೆ, ಭೂಮಿ ಮೇಲಾಗಲಿ ಭೂಮಿದು ಮನೆ ಒಳಗಾಗಲಿ ಹೊರಗಾಗಲಿ ಅಥವಾ ಹಗಲಾಗಲಿ ರಾತ್ರಿ ಆಗಲಿ ಕ್ರಿಮಿಕೀಟಗಳಿಂದಾಗಲಿ ಜಲಚರಗಳಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ಆಯುಧಗಳಿಂದಾಗಲಿ ಪಂಚಭೂತ ಬೆಂಕಿ ನೀರು ಯಾವುದರಿಂದನೂ ನನಗೆ ಸಾವು ಬರಬಾರ್ದು. ಏನೇನು ಭಗವಂತನ ಸೃಷ್ಟಿಯಲ್ಲಿ ಯಾವ್ಯಾವ ಸಾಯುವಂಥ ವಿಧಾನಗಳಿದೆ ಅವುಗಳು ಯಾವುದರಿಂದನೂ ನಾನು ಸಾಯಬಾರ್ದು ಅಂತ ಒಂದು ವರ ಕೊಡು ಅಂತೇಳಿ ಬ್ರಹ್ಮದೇವ್ರನ್ನ ಕೇಳ್ತಾನೆ. ಬ್ರಹ್ಮದೇವರು ಕೊಡ್ತಾರೆ. ಇದು ವರ ತಗೊಳ್ಳೋದು ತಪಸ್ಸು ಮಾಡೋದು ಇದೆಲ್ಲ ಭಾಳ ಸಹಜವಾದ ಪ್ರಕ್ರಿಯೆ. ಅಂದರೆ ದೈವ ನೀನು ಕೇಳುವಾಗ ನೀನು ಕಠಿಣವಾದ ತಪಸ್ಸು ಮಾಡಿದಾಗ ಕೊಡುತ್ತೆ. ಆದರೆ ಆ ತಪಸ್ಸು ಬಲದಿಂದ ಅವನು ಗೆದ್ದಂಥ ವರವನ್ನು ಅವನು ದುರುಪಯೋಗ ಮಾಡ್ಕೋತಾನೆ. ನಾನೇ ನಿನಗಿಂತ ದೊಡ್ಡವನು, ಹರಿನಾಮ ಬೇಡ, ಹರಿನಾಮ ನಿಷಿದ್ಧ, ನನ್ನನ್ನೇ ಹಿರಣ್ಯಕಶಿಪುಗೆ ಜೈಕಾರ ಹಾಕಿ ನಾನೇ ನನಗೆ ಎಲ್ಲದರಲ್ಲೂ ನಾನೇ ಮಹಾನು, ನಾನೇ ಪುರುಷೋತ್ತಮ, ನಾನೇ ಚಕ್ರವರ್ತಿ ಅಂತೇಳಿ ಒಂದು ಅಹಂ ಬಂದ್ಬಿಡುತ್ತೆ ಅವನಿಗೆ. ಭಗವಂತ ಅವನು ಏನೇನು ಕೇಳಿರ್ತಾನೆ, ಅವನೇನೇನು ಕಂಡೀಷನ್ಸ್ಗಳು ಹಾಕಿರ್ತಾನೆ ಸಾಯಬಾರ್ದು ಅಂತ, ಅದಕ್ಕೆ ಭಿನ್ನವಾಗಿ ಅಂದರೆ ನರಸಿಂಹ ಮೇಲುಗಡೆ ಸಿಂಹದ ಅವತಾರ, ಕೆಳಗಡೆ ನರಮಾನವನ ದೇಹ, ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಹಗಲೂ ಅಲ್ಲ ರಾತ್ರಿ ಅಲ್ಲ, ಕ್ರಿಮಿಕೀಟಗಳಲ್ಲ, ಯಾವುದೇ ಆಯುಧಗಳಿಲ್ಲ. ಅವನು ಯೋಚನೆ ಮಾಡಿದ್ದಕ್ಕಿಂತ ಭಿನ್ನವಾಗಿ ತಾನು ಸೃಷ್ಟಿ ಮಾಡಿಕೊಂಡು ತನ್ನ ಅವತಾರವನ್ನು ಎತ್ತಿ ಅವನನ್ನು ಸಂಹಾರ ಮಾಡ್ತಾನೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಾವು ಅತಿ ಬುದ್ಧಿ ಮಾಡಿ ದೈವಕ್ಕೆ ಪ್ರಕೃತಿಗೆ ವಿರುದ್ಧವಾಗಿ ನಾನು ನನ್ನ ಬುದ್ಧಿ ಬಳಸಿ ನಾನೇನಾದರೂ ಗೆಲ್ತೀನಿ, ನಾನು ಮಾಡ್ತೀನಿ ಅಂತೇಳಿ ನಾವು ದೈವಕ್ಕೆ ಮೀರಿ ನಾನೇನಾದರೂ ಮಾಡಿ ನಾನು ಗೆಲುವು ಸಾಧಿಸ್ಕೊಂಡು ಹಠ ಸಾಧಿಸ್ತೀನಿ, ಅಹಂನ ನಾನು ನಡೆಸ್ತೀನಿ ಅಂತ ಹೋದರೆ ಆಗೋದಿಲ್ಲ. ನಾವೊಂದು ಚಿಂತೆ ಮಾಡಿದ್ರೆ ದೈವ ಒಂದು ಚಿಂತೆ ಮಾಡುತ್ತೆ. ಅದಕ್ಕೆ ಅವನಿಗೆ ಪರಮಾತ್ಮ ಅಂತ ಅಂದರೆ ಎಲ್ಲ ಆತ್ಮಗಳಿಗಿಂತ ಪರಮ ಪವಿತ್ರವಾದಂಥ ಪುರುಷೋತ್ತಮ ಅವನು ನಿಮಗೆ ಬುದ್ಧಿ ಎಲ್ಲ ಕೊಟ್ಟಿದ್ದಾನೆ. ಆದರೆ ನೀವು ಅವನಿಗೆ ವಿರುದ್ಧವಾಗಿ ಮಾಡ್ತೀನಿ ಅಂದಾಗ ಇದನ್ನೆಲ್ಲ ಅವನು ಸ್ಥಿತಿ ಲಯ ಸಂಹಾರ ಇವನ್ನೆಲ್ಲ ಅವನ ಕೈಲಿ ಇಟ್ಕೊಂಡು ಮಾನಿಟ್ರ್ ಮಾಡ್ತಾನೆ. ಹಾಗಾಗಿ ಅತಿ ಬುದ್ಧಿ ಬೇಡ, ಯಾವಾಗಲೂ ದಾಸನಾಗಿ ಶರಣಾಗತನಾಗಿ ಅವನಿಗೆ ಮೊರೆ ಹೋಗಿ ಅವನ ಭಕ್ತನಾಗಿ ವಿನಯದಿಂದ ಶ್ರದ್ಧೆಯಿಂದ ಅವನನ್ನು ನಾವು ಅನುಸರಣೆ ಮಾಡಿಕೊಂಡು ಅವನ ಜೊತೆಗೆ ನಾವು ಒಂದು ಸಹ ಏನು ಹೇಳ್ತೀವಿ ಅದಕ್ಕೆ ಒಂದು ಸಾಮರಸ್ಯ, ಒಂದು ಪ್ರೀತಿ, ಆ ಪ್ರೀತಿ ಭಾವದಿಂದ ನಾವು ಅವನನ್ನು ನೋಡಿದಾಗ ನಮ್ಮ ಯೋಗಕ್ಷೇಮಗಳನ್ನೆಲ್ಲ ಅವನು ನೋಡ್ತಾನೆ, ನಮ್ಮನ್ನು ಕಾಯ್ತಾನೆ. ಅವನಿಗೆ ಮೀರಿ ನಾವು ಚಿಂತೆ ಮಾಡ್ತೀವಿ ಅಂತ ಹೋದಾಗ ನಮ್ಮನ್ನು ಎಲ್ಲಿ ಅದಂಬೇಕು ಅಲ್ಲಿ ಬರ್ತಾನೆ. ಜಯ ಗುರುದತ್ತ.